ಖುಷಿಗೆ ಅರ್ಹತೆ ಇಲ್ಲ ಅಂದಿದ್ರೆ ಅವಳಿಗೆ ಆ ಕೆಲಸ ಸಿಗ್ತಾ ಇರ್ಲಿಲ್ಲ. ತುಷಾರ್ ಅಪ್ಪನ್ಗೆ ಕೆಲಸ ಹೋಗಿದ್ದಕ್ಕೆ ನಮ್ಮೆಲ್ರಿಗೂ ಬೇಜಾರಿದೆ. ಆದ್ರೆ ಖುಷಿಗೆ ಈ ಕೆಲಸ ಆ ಗೋಪಾಲನೆ ಕೊಡ್ಸಿದ್ದು ನಾವಲ್ಲ. ಹಾಗೆ ಒಂದ್ ಸಲಹೆ ಕೊಡ್ಲಾ ಕಾವ್ಯ? ಖುಷಿ ಕೆಲ್ಸದ ಮೇಲೆ ಗಮನ ಕೊಡೋ ಬದಲು ನಿನ್ ಕೆಲ್ಸದ ಮೇಲೆ ನೀನ್ ಗಮನ ಕೊಡು. ಅಷ್ಟೊಂದು ನಂಬಿಕೆ ಇದೆಯಾ ನಿನ್ ಸೊಸೆ ಮೇಲೆ? ಸೊಸೆ ಮೇಲೂ ಹಾಗೆ ಅವಳ ಅರ್ಹತೆ ಮೇಲೂ ಇದೆ. ಹಾಗಾದ್ರೆ ನಿನ್ನ ಈ ನಂಬಿಕೆ ತುಂಬಾ ಬೇಗ ಮುರಿದೋಗುತ್ತೆ ಅನುಪಮ. ಯಾಕಂದ್ರೆ ನೀನ್ ಆಡೋ ಆಟಗಳಿಗೆ ಉತ್ತರ ಕೊಡಕ್ಕೆ ನನಗ್ ಚೆನ್ನಾಗ್ ಗೊತ್ತಿದೆ. ಹುಷಾರಾಗಿ ಹೋಗ್ಬಾ ಸ್ವೀಟಿ. ನಿಮ್ಮಪ್ಪ ಮತ್ತೆ ಕಾವ್ಯ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೋ ಅದರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಆದ್ರೆ ನೀನೇನ್ ಯೋಚಿಸ್ತೀಯೋ ಅದರಿಂದ ತುಂಬಾ ವ್ಯತ್ಯಾಸ ಆಗತ್ತೆ. ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಾಗ ನನಗ್ ನೋವಾಗತ್ತೆ. ಯಾವಾಗ ನಿನ್ಗೆ ಸರಿ ತಪ್ಪಿನ ವ್ಯತ್ಯಾಸ ಗೊತ್ತಾಗುತ್ತೋ ಅವತ್ತು ಓಡೋಡಿ ನಿಮ್ಮಮ್ಮನ ಹತ್ರ ಬಂದ್ಬಿಡ್ತೀಯ. ನಾನಾ ದಿನಕ್ಕೋಸ್ಕರ ಕಾಯ್ತಿರ್ತೀನಿ. ಮಮ್ಮಿ, ಹಾ, ಇವತ್ತು ಸ್ಕೂಲ್ ಆದ್ಮೇಲೆ ಆನ್ಯುವಲ್ ಫಂಕ್ಷನ್ ಪ್ರಾಕ್ಟೀಸ್ ಇದೆ ಅಲ್ವಾ? ಹಾ, ಇವತ್ತು ಬರೋದು ಸ್ವಲ್ಪ ತಡ ಆಗತ್ತೆ. ಏನಾಯ್ತು? ಏನಿಲ್ಲ, ನನಗ್ ತುಂಬಾ ಖುಷಿ ಆಗ್ತಿದೆ ಈ ಫಂಕ್ಷನ್ ಅಲ್ಲಿ ಭಾಗವಹಿಸ್ತಿರೋದು. ಹಾಗೆ ಇದರಲ್ಲಿ ಸ್ವೀಟಿನೂ ಇದ್ದಾಳೆ. ಕಾವ್ಯ ಅವಳನ್ನ ತಯಾರಿ ಮಾಡ್ತಾಳೆ ಅಂದ್ಮೇಲೆ ಚೆನ್ನಾಗೇ ಮಾಡ್ತಾಳೆ. ನನ್ಗಂತೂ ಈಗ ನನ್ ಚಿಂತೆ ಆಗ್ತಿದೆ, ನಾನು ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸ್ತೀನೋ ಇಲ್ವೋ ಅಂತ. ಅರೆ ಡೋಂಟ್ ವರಿ ಮಮ್ಮಿ, ಯು ವಿಲ್ ರಾಕ್. ಇವತ್ತು ನಿನ್ಗೂ ಆಫೀಸಲ್ಲಿ ಮೊದಲನೇ ದಿನ, ಅದಕ್ಕೆ ಯು ಆರ್ ಆಲ್ಸೋ ರೋಕ್. ಮಮ್ಮಿ, ನೀವು ತುಂಬಾ ತುಂಬಾ ಅಂದ್ರೆ ತುಂಬಾ ಕ್ಯೂಟ್. ಯಾಕೆ? ಯು ರಾಕ್ ಅನ್ನೋದು ಸರಿ, ಯು ಆರ್ ಆಲ್ಸೋ ರಾಕ್ ಅಂದ್ರೆ ಅದ್ರ ಅರ್ಥ ಬೇರೆ ಆಗುತ್ತೆ. ಏನಾಯ್ತು? ಏನ್ ನೋಡ್ತಿದ್ದೀರಾ ನೀವು? ನೋಡ್ತಾ ಇಲ್ಲ, ಕಲಿತಾ ಇದ್ದೀನಿ. ತಾಯಿ ಕಲ್ಸೋದಿಕ್ಕೆ ತಯಾರಾಗಿರ್ತಾಳೆ, ಆದ್ರೆ ಪ್ರತಿಯೊಬ್ಬ ತಾಯಿನೂ ಕಲಿಯೋದಿಕ್ಕೆ ತಯಾರಾಗಿರ್ಬೇಕು. ಅದೇ ನಿಮ್ಮ ಹತ್ರ ಇರೋ ಒಳ್ಳೆ ಫೋನಲ್ಲಿ ಇರುತ್ತಲ್ಲ, ಅದು ಏನಂತಾರೆ ಅದಕ್ಕೆ, ಅದನ್ನ ಮಾಡೋದ್ರಿಂದ ಫೋನ್ ಸ್ವಲ್ಪ ಹೊತ್ತು ಬಂದ್ ಆಗ್ಬಿಡುತ್ತಲ್ಲ, ಅದು ಅಪ್ಡೇಟ್. ಅದೇ ಅಪ್ಡೇಟ್. ಅಮ್ಮನು ತನ್ನಂತಾನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ, ಇಲ್ದಿದ್ರೆ ಅವಳು ಹಳಬಳಾಗ್ಬಿಡ್ತಾಳೆ. ನಿನ್ನಿಂದ ನನಗೆ ಎಷ್ಟೊಂದು ಕಲಿಯಕ್ ಸಿಗತ್ತೆ. ಈಗ ನೋಡು, ಇವತ್ತು ನಿನ್ನ ಆಫೀಸ್ನಲ್ಲಿ ಮೊದಲನೇ ದಿವಸ ಅಲ್ವಾ, ಆದ್ರೆ ನೀನ್ ಸ್ವಲ್ಪನೂ ಹೆದ್ರಿಲ್ಲ, ಮಾಮೂಲಿ ಆಗಿದ್ಯಾ. ಥು. ಈ ಆತ್ಮವಿಶ್ವಾಸ ನಮ್ ಕಾಲದಲ್ಲಂತೂ ಸ್ವಲ್ಪನೂ ಇರ್ಲಿಲ್ಲ. ಯಾಕಂದ್ರೆ ಚಿಕ್ಕಂದ್ರಿಂದಲೂ ನಮ್ಗೆ ಸುಮ್ಮನೆ ಇರೋದನ್ನ ಮಾತ್ರ ಕಲಿಸ್ತಿದ್ರು. ನೀವು ಹೆಣ್ಮಕ್ಳು ಜೋರಾಗಿ ನಗ್ಬಾರ್ದು, ನೀವು ಹೆಣ್ಮಕ್ಳು ಜೋರಾಗಿ ಮಾತಾಡಬಾರ್ದು, ನೀವು ಹೆಣ್ಮಕ್ಳು ತಲೆ ತಗ್ಸಿ ನಡಿಬೇಕು, ನೀವು ಹೆಣ್ಮಕ್ಳು ಧ್ವನಿ ಎತ್ತಬಾರ್ದು, ನೀವು ಹೆಣ್ಮಕ್ಳು ಸುಮ್ಮನೆ. ಇದೆಲ್ಲ ನಿಮ್ಮ ಪೀಳಿಗೆಯವರಿಂದ ಕಲಿಯೋದಿಕ್ ಸಿಗುತ್ತೆ. ಹೆಣ್ಮಕ್ಳೇ, ನಿಮ್ಗೆ ಹೇಗ್ ಬೇಕೋ ಹಾಗಿರಿ. ಮಮ್ಮಿ, ಕಾವ್ಯನೂ ಇದೇ ಪ್ರಾಜೆಕ್ಟ್ ಅಲ್ಲಿ ಇದ್ದಾಳೆ. ಇದ್ರೆ ಇರ್ಲಿ ಬಿಡು, ನೀನ್ ನಿನ್ ಕೆಲ್ಸದ ಮೇಲೆ ಗಮನ ಕೊಡು ಅಷ್ಟೇ. ಎಲ್ಲ ಕೆಲಸ ಚೆನ್ನಾಗಾಗತ್ತೆ. ಮಮ್ಮಿ, ಅಂಕಲ್ ಡಿವೋರ್ಸ್ ನೋಟಿಸ್ಗೆ ಉತ್ತರ ಕೊಟ್ರಾ? ಇಲ್ಲ. ಅಲ್ಲ, ಅವ್ರ ನಿರ್ಧಾರ ಏನಾದ್ರೂ ಬದಲಾಯಿಸ್ಬಿಟ್ರಾ? ಇಲ್ಲ ಬಿಡು, ಅವ್ರು ತಮ್ಮ ಆಫೀಸು ತಮ್ಮ ಕೆಲ್ಸದ ಬಗ್ಗೆ ಚಿಂತೆಯಲ್ಲಿರ್ತಾರೆ, ಅದಕ್ಕೆ ತಡ ಆಗ್ತಿರ್ಬೋದು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು. ಸ್ವಲ್ಪ ಹೊತ್ತಲ್ಲಿ ಕೆಲ್ಸದೋಳು ಬರ್ತಾಳೆ ಅಂಡ್ ಪಾವ್ನಿನ ನಾನ್ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್.
ನಾನು 2-3 ಕಡೆ ಮಾತಾಡಿದೀನಿ. ಏನಾದ್ರೂ ಒಂದ್ ಆಗತ್ತೆ. ನನಗೂ ಗೊತ್ತಿದೆ ಕಾವ್ಯ, ಏನಾದ್ರೂ ಒಂದು ಆಗತ್ತೆ. ನೀನ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ ಗಂಡಸ್ರ ಈಗೋ ಯಾಕೆಷ್ಟು ದೊಡ್ಡದಾಗಿರುತ್ತೆ? ರೋಡಲ್ಲಿ ಡೈರೆಕ್ಷನ್ಸ್ ಕೇಳೋದ್ರಿಂದ ಹಿಡಿದು ಜಾಬ್ ಅಲ್ಲಿ ಗರ್ಲ್ ಫ್ರೆಂಡ್ ಅಡ್ವೈಸ್ ತಗೊಳ್ಳೋ ತನಕ ಎಲ್ಲಾದ್ರಲ್ಲೂ ಇಷ್ಟೊಂದು ಈಗೋ. ಗುಡ್ ಡೇ ಕಾವ್ಯ. ಇಟ್ಸ್ ನಾಟ್ ಗೋಣ ಬಿ ಅ ಗುಡ್ ಡೇ ವಿ, ಇಟ್ಸ್ ಗೋಣ ಬಿ ಅ ಬ್ಯಾಡ್ ಡೇ. ಯಾಕಂದ್ರೆ ಇವತ್ತಿಂದ ನಿನ್ ಪ್ರೀತಿಯ ಸೊಸೆ ಖುಷಿ ಜಾಯ್ನ್ ಆಗ್ತಿದ್ದಾಳೆ. ಹಲೋ, ಎಸ್, ಓಕೆ. ಏನಾಯ್ತು? ಧನಂಜಯ್ ನಾನು ಎಲ್ಲ ಡ್ಯೂಸ್ನ ಇವತ್ತೇ ಸೆಟ್ಲ್ ಮಾಡಬೇಕು ಅಂತಿದ್ದಾನೆ. ನಿನ್ ಜೊತೆ ನಾನು ಆಫೀಸಿಗೆ ಬರ್ಬೇಕಾಗತ್ತೆ. ಇವತ್ತಾ? ಆದ್ರೆ ಇವತ್ ಖುಷಿ ಬಹುಶಃ ಅದಕ್ಕೋಸ್ಕರನೇ ನಾನು ಇವತ್ತು ಬರಕ್ ಹೇಳಿದ್ದಾನೆ, ಇನ್ನೂ ಎಂಬಾರೆಸ್ ಮಾಡೋಕ್ಕಾಗ್ಲಿ ಅಂತ. ಕಂಪನಿಲಿ ಇವತ್ತು ನನ್ನ ಲಾಸ್ಟ್ ಡೇ ಮತ್ತೆ ನನ್ನ ಸೊಸೆಯದು ಫಸ್ಟ್ ಡೇ. ಫ್ಯಾಂಟಾಸ್ಟಿಕ್. ಮನೆಯಿಂದ ಮೊಸರು ಸಕ್ಕರೆ ತಿನ್ಕೊಂಡು ಹೋಗು, ಒಳ್ಳೇದಾಗತ್ತೆ. ಸರಿ, ಪಟ ಪಟ ಅಂತ ನನಗೂ ತಿನ್ಸಿ ಅಕ್ಕ. ಅಯ್ಯೋ ಮರಗುಳಿ ಬಾಮೈದ, ನೀನೆಲ್ಲೂ ಕೆಲಸ ಮಾಡಲ್ವೋ? ನಾನು ಕೆಲಸ ಮಾಡಲ್ಲ, ಏನು ಪರವಾಗಿಲ್ಲ. ಸಕ್ಕರೆ ತಿನ್ಸಕ್ಕ ನೀನು. ಚೆನ್ನಾಗಿರಿ. ನೀನ್ ಅತ್ತೆ ಕೆಲಸ ಮಾಡು, ಮತ್ತೆ ನಿನ್ ಮಾವಂದು. ತಗೋ ತಿನ್ಸು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹೇಗ್ ನಾವು ಸಂಬಂಧಗಳ ಮಧ್ಯೆ ಕೆಲಸ ಬರಕ್ ಬಿಡಲ್ವೋ ಹಾಗೆ ನೀವಿಬ್ರು ಕೆಲ್ಸದ ಮಧ್ಯೆ ಸಂಬಂಧನ ಬರಕ್ ಬಿಡ್ಬೇಡಿ. ಪೂರ್ತಿ ಶ್ರಮ, ಶ್ರದ್ಧೆ ಹಾಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ. ನನ್ ಸ್ಕೂಲ್ ಮೊದಲನೇ ದಿವಸದ ದಿನ ಅವತ್ತು ಮಾಮ್ ಡ್ರಾಪ್ ಮಾಡಕ್ಕೂ ಬಂದಿರ್ಲಿಲ್ಲ. ಇವತ್ ನನ್ ಕೆಲ್ಸದ ಮೊದಲನೇ ದಿನ. ನೀವ್ ನನ್ನ ಡ್ರಾಪ್ ಮಾಡಕ್ ಬರ್ತೀರಾ ಅಲ್ವಾ? 5 ನಿಮಿಷ ಅಷ್ಟೇ ಮಮ್ಮಿ, ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಸ್ಕೂಲ್ಗೆ ಹೋಗಿ. ಯೋ ಮೈ ಲಕ್ಕಿ ಚಾಮ್ ಮಮ್ಮಿ, ನೀವ್ ನನ್ ಜೊತೆ ಬಂದ್ರೆ ಎಲ್ಲ ಒಳ್ಳೇದಾಗತ್ತೆ. ನನ್ನನ್ನ ಕರೀಲೇ ಇಲ್ವಲ್ಲ ನಿನ್ ಜೊತೆ ಬರೋದಕ್ಕೆ. ನೀನ್ ಹೋದ್ರೆ ಎಲ್ಲ ಹಾಳಾಗೋಗುತ್ತೆ. ಹಾ ಹಾ, ಇಲ್ಲಿ 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 ನೀನು ನಿನ್ ಮನೆ ನೋಡ್ಕೋಬೇಕು ಅಲ್ವಾ? ಮಮ್ಮಿ ಬರ್ತೀರಲ್ವಾ ನನ್ ಜೊತೆ? ನಾನು ಇವತ್ತಿನವರೆಗೂ ಆಫೀಸ್ ಒಳಗೆ ಹೋಗಿಲ್ಲ. ಸೀರಿಯಸ್ಲಿ? ಹಾ, ಹೋಗ್ಬೇಕು ಅಂತಿದ್ದೆ, ಆದ್ರೆ ಅವ್ರು ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ಇವಾಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅದಕ್ಕೊಂದ್ ಕಾರಣ ಇರುತ್ತಲ್ವಾ? ಕಾರಣ ಏನಾದ್ರೂ ಆಗಿರ್ಲಿ ಅಜ್ಜಿ, ಆದ್ರೆ ನನಗ್ ಗೊತ್ತಿದೆ ನನ್ ಮಮ್ಮಿ ನನ್ ಪಾಲಿಗಂತೂ ತುಂಬಾನೇ ಲಕ್ಕಿ ಅಂತ. ಹಾಗೆ ನನ್ ಕೆಲ್ಸದ ಆರಂಭ ನಮ್ಮ ಮಮ್ಮಿ ಆಶೀರ್ವಾದದಿಂದಾನೇ ಶುರುವಾಗ್ಬೇಕು. ಈ ಸೀರೆ ನಡೆಯತ್ತಾ? ನಾನ್ ಸೀರೆ ಬದಲಾಯಿಸ್ಕೊಂಡ್ ಬರ್ತೀನಿ ಪಟ ಪಟ ಅಂತ. ಇಟ್ಸ್ ಪರ್ಫೆಕ್ಟ್. ಯು ಆರ್ ಪರ್ಫೆಕ್ಟ್.